ಇವತ್ತಿನ ಎರಡನೇ ಸುದ್ದಿ ಉಪಚುನಾವಣೆಗೆ ಸಂಬಂಧಪಟ್ಟಿದ್ದು 2 ಕ್ಷೇತ್ರಗಳಲ್ಲಿ ಕರ್ನಾಟಕದಲ್ಲಿ ನಡೆದಿದ್ದು. ಒಂದು ಬಾಗಲಕೋಟೆ, ಇನ್ನೊಂದು ದಾವಣಗೆರೆ ದಕ್ಷಿಣ. ಈ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಬಾಗಲಕೋಟೆಯಲ್ಲಿ 22,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಗೆದ್ದರೆ ದಾವಣಗೆರೆ ದಕ್ಷಿಣದಲ್ಲಿ 5,000 ಮತಗಳ ಅಂತರ. ಆದರೂ ಗೆಲುವೆ. ಈ ಪ್ರಶ್ನೆ ನಾನು ಇವತ್ತು ಮಾತನಾಡ್ತಾ ಇರೋದು BJP ಆ್ಯಂಗಲ್ನಲ್ಲಿ ಮಾತಾಡ್ತೀನಿ ಸ್ಟೋರಿಯನ್ನು. ಸೊ BJP ಯಾಕೆ ಒಂದು ಸ್ಥಾನವನ್ನು ಗೆಲ್ಲುವುದಕ್ಕೆ ಸಾಧ್ಯ ಆಗಿಲ್ಲ? BJP ಸೋತಿದ್ದೆಲ್ಲಿ? ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಕಾಂಗ್ರೆಸ್ಸು ರಾಜ್ಯದಲ್ಲಿ ಆಡಳಿತ ನಡೆಸ್ತಿರೋ ಸಂದರ್ಭದಲ್ಲಿ ರಾಜ್ಯದಲ್ಲೇ ಪ್ರಬಲ ಪ್ರತಿಪಕ್ಷ ಇರಲೇಬೇಕು. ಅದು ಕೇಂದ್ರದಲ್ಲಾಗಲಿ ರಾಜ್ಯದಲ್ಲಾಗಲಿ. ನಾನು ಪ್ರಬಲ ಪ್ರತಿಪಕ್ಷಗಳು ಇರಬೇಕು ಅಂತ ಬಯಸುವವನು. ಈ ಚುನಾವಣೆಯಲ್ಲೂ ಕೂಡ BJP ಗೆಲುವಿನ ಹತ್ತಿರ ಆದರೂ ಹೋಗ್ಬೋದಾಗಿತ್ತು. ಇಟ್ ಫೇಲ್ಡ್. ಯಾಕೆ ಈ ಸೋಲು? BJP ಮೊದಲನೇದಾಗಿ ನೋಡಿ, ಕಳೆದ 1 ವರ್ಷಗಳಿಂದ ಕರ್ನಾಟಕದಲ್ಲಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ವಿರೋಧಿಯ ಅಲೆಗಳು ಕಾಣ್ತಾ ಇದೆ, ವಿರೋಧ ಇದೆ. ಪೀಪಲ್ ಆರ್ ಫೆಡ್ ಅಪ್. ಈ ಅಧಿಕಾರ ಹಂಚಿಕೆ, ಯಾರ ಮುಖ್ಯಮಂತ್ರಿ, ದಿನ ಬೆಳಗಾದರೆ ನೀವು ಚಾನಲ್ ಹಚ್ಚಿ ಪತ್ರಿಕೆ ನೋಡಿ, ಇದೇನೆ ನಮ್ಮವರು ಇಂಥ ದಿನ ಮುಖ್ಯಮಂತ್ರಿ ಆಗ್ತಾರೆ, ಇಂಥ ದಿನ ಇವರು ಇಳಿತಾರೆ, ನಮ್ಮವರು ಈ ಮುಹೂರ್ತ ನೋಡಿದ್ದಾರೆ. ಇಂಥ ಹೇಳಿಕೆಗಳ ನಡುವೆ ಜನ ಫೆಡ್ ಅಪ್. ಜನರಿಗೆ ನೀವು ಯಾರು ಮುಖ್ಯಮಂತ್ರಿ ಆಗ್ತೀರಿ, ಏನಾಗ್ತೀರಿ ಮುಖ್ಯ ಅಲ್ಲ. ನಿಮ್ಮ ಜಾತಕ ಬೇಕಾಗಲ್ಲ ಜನರಿಗೆ ನೀವು ಏನು ಕೆಲಸ ಮಾಡ್ತೀರಿ, ಸರ್ಕಾರ ಹೇಗೆ ಮಾಡುತ್ತೆ ಅನ್ನೋದು ಮುಖ್ಯ. ಜನರಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲಿ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ, ಅದು ಮುಖ್ಯ ಅಲ್ಲ. ಸೊ ಇಂಥ ಸಿಚುವೇಷನ್ನಲ್ಲಿ ಆ್ಯಂಟಿ ಇನ್ಕಂಬೆನ್ಸಿ ಹೆಚ್ಚಾಗುತ್ತಿದ್ದಂಥ ಸಂದರ್ಭದಲ್ಲಿ BJP ಅದನ್ನು ಬಳಸಿಕೊಳ್ಳುವುದಕ್ಕೆ ಯಾಕೆ ಸಾಧ್ಯ ಆಗಿಲ್ಲ? ಸೊ ಇದಕ್ಕೆ 2-3 ರೀತಿ ಹೇಳ್ಬೋದು ನೀವು. ಯೂಶ್ವಲಿ ಈ ಒಂದು ಉಪಚುನಾವಣೆಗಳಲ್ಲಿ ಯಾವಾಗಲೂ ಆಡಳಿತ ನಡೆಸ್ತಾ ಇರುವ ಪಕ್ಷ ಗೆಲ್ಲುತ್ತೆ. ಐ ಡೋಂಟ್ ಡಿನೈ. ಸೊ ಯಾಕಂದರೆ ಸಂಪನ್ಮೂಲ ಇರುತ್ತೆ, ಎಲ್ಲ ಇರುತ್ತೆ. ಆದರೆ ಈ ಸಂಪ್ರದಾಯವನ್ನು ಮುರಿದ ಹಲವು ಉದಾಹರಣೆಗಳಿವೆ. ಅದು ಕರ್ನಾಟಕದಲ್ಲಿ ಸಾಧ್ಯ ಆಗಬೇಕಾಗಿತ್ತು. ಒಂದು BJP ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಎಡವುತ್ತಾ ಅಂತ ನನಗನ್ಸುವ ಹಾಗೆ ಅವರು ದಾವಣಗೆರೆ ದಕ್ಷಿಣದಲ್ಲಿ ಅವರೇನು ಅಭ್ಯರ್ಥಿಗಳ ಆಯ್ಕೆ ಏನಿತ್ತು ಅದು ಸರಿಯಾಗಿತ್ತು. ಸೊ ಒಬ್ಬ ಹಿಂದುಳಿದ ವರ್ಗದ ಯುವಕನ ತಂದು ನಿಲ್ಲಿಸಿದ್ದು ಮತ್ತು ಒಳ್ಳೆಯ ಹೋರಾಟವನ್ನು ನೀಡಿದರು. ಆದರೆ ಅಲ್ಲಿ ಆಗಿರುವ ಸಮಸ್ಯೆ ಅಂದರೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಭಿನ್ನಮತ ಇತ್ತು ನೋಡಿ. ಕಾಂಗ್ರೆಸ್ ನಾಯಕರ ನಡುವೆ ಹೋರಾಟ ಇತ್ತಲ್ಲ, ಅದನ್ನು ಬಳಸಿಕೊಳ್ಳುವುದಕ್ಕೆ BJP ವಿಫಲ ಆಯಿತು. ಅದು ಹೇಗೆ ಅಂತ ನೋಡೋಣ. ಒಂದು, ಕಾಂಗ್ರೆಸ್ನ ವೋಟ್ ಬ್ಯಾಂಕ್ನಲ್ಲಿ ಪ್ರಮುಖ ಆಗಿರುವ ಸಮುದಾಯ ಅಂತ ಅಂದರೆ ಮುಸ್ಲಿಮರು ದಾವಣಗೆರೆಯಲ್ಲಿ ಕೋಪಗೊಂಡಿದ್ದರು, ಪತ್ರಿಕಾಗೋಷ್ಠಿ ಮಾಡಿದರು. ಕೆಲವರು ಹೋಗಿ BJPಗೂ ಕೂಡ ಮತ ಹಾಕಿದರು. ಇಡೀ ಮುಸ್ಲಿಂ ಮತಗಳು BJP ಅತ್ತ ತಿರುಗ್ತಾ ಇದೆ ಅನ್ನೋದಿತ್ತು. ಹಾಗಾದರೆ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹೊಡ್ಕೊಂಡು ಹೋಗ್ತಾ ಇತ್ತು. ಆ ರೀತಿ ಒಂದು ಬೆಳವಣಿಗೆ ಇತ್ತು. ಆದರೆ ಆ ಸಂದರ್ಭದಲ್ಲಿ ಆಗಿರುವುದು ಬಹಳ ದೊಡ್ಡ BJPಯ ಪ್ರಮಾದ ಅಂತ ಅಂದರೆ ಅವರು ಯತ್ನಾಳು ಇಂತಹ ಈ ಕೋಮುವಾದಿಗಳನ್ನು ಪ್ರಚಾರಕ್ಕೆ ಕರೆದದ್ದು. ಮೈಸೂರಿನ ಮಾಜಿ ಸಂಸದ ಪ್ರತಾಪ ಸಿಂಹ ಅವರು ಬಾಗಲಕೋಟೆಯಲ್ಲಿ ಹೋಗಿ ತಮ್ಮ ಮುಸ್ಲಿಂ ವಿರೋಧಿ ರಾಜಕಾರಣದ ಬೀಜವನ್ನು ಬಿತ್ತಕ್ಕೆ ಪ್ರಾರಂಭ ಮಾಡಿದರು. ಮನಸ್ಸಿಗೆ ಬಂದ ಮುಸ್ಲಿಮರನ್ನು ಬೈಯೋಕ್ಕೆ ಶುರು ಮಾಡಿದರು. ನಾವು ಅಧಿಕಾರಕ್ಕೆ ಬಂದರೆ ಹಿಂದೂ ಸರ್ಕಾರ ಬರುತ್ತೆ ಅಂದರು. ಸಿದ್ದರಾಮಯ್ಯನವರಿಗೆ ಅವರ ಅಭಿಮಾನಿಗಳಿಗೆ ಸಿಟ್ಟು ಬರುವ ಹಾಗೆ ಬೈದರು. ಸೊ ಇವರು ಬಂದಿದ್ದ ಹಾಗೆಯೇ ಇದ್ದಕ್ಕಿದ್ದಾಗೆ 2 ಕ್ಷೇತ್ರಗಳಲ್ಲಿ ಮುಸ್ಲಿಮರಿಗೆ ಫಸ್ಟ್ ಅಂತ ಶುರುವಾಯಿತು. ಡೇಂಜರಸ್ ಕಂಟ್ರಿ ಇವರು. ಈ ಯತ್ನಾಳ್ ಕಂಪ್ನಿ ಇವರು ಬಂದರೆ ನಮ್ಮ ಬದುಕದೇ ಕಷ್ಟ ಆಗುತ್ತೆ, ಇವರು ಬುಲ್ಡೋಜರ್ ಹಿಡ್ಕೊಂಡೇ ಬರ್ತಾರೆ, ಇವರು ಪಕ್ಷ JCB ಅಂದ್ಕೊಂಡು ಇವರೇನಾದರೂ ಪ್ರಬಲರಾಗ್ಬಿಟ್ರೆ ನಾವು ಹೊಡೆಸ್ಕೊಬಿಡ್ತೀವಿ, ಇವರು ನಮ್ಮ ಮನೆ ಕೆಡೋಕ್ಕೂ ರೆಡಿ, ನಮ್ಮ ಬಿಲ್ಡಿಂಗ್ ಕೆಡೋಕ್ಕೂ ರೆಡಿ, ನಮ್ಮ ಅನ್ನವನ್ನು ಕಸಿದುಕೊಳ್ಳೋದಕ್ಕೂ ರೆಡಿ, ಅಯೋಗ್ಯರು ಹಾಗೆ ಅನ್ಸೋಕ್ಕೊಡಗಿತ್ತು ಮುಸ್ಲಿಮ್ರಿಗೆ. ಹೀಗಾಗಿ BJPಗೆ ಏನು ವೋಟ್ ಹಾಕಬೇಕು ಅಂತಿದ್ದ ಮುಸ್ಲಿಮರು ಏನಿದ್ದಾರೆ ಆ ಮುಸ್ಲಿಮರು ಕೂಡ ಟರ್ನ್ ಆದರು. ಇನ್ನು ಲಿಂಗಾಯತರಿಗೆ ಸಂಬಂಧಪಟ್ಟ ಹಾಗೆ ನೋಡಿದರೆ ಸೊ 2 ಕ್ಷೇತ್ರಗಳಲ್ಲಿ, ಒಂದು ವೀರಣ್ಣ ಚರಂತಿ ಮಠ ಅವರು ಲಿಂಗಾಯತ ಸಮುದಾಯದವರು ಆದರೂ ಕೂಡ ಬೇರೆ ಬೇರೆ ಫ್ಯಾಕ್ಟರ್ಗಳಿಂದಾಗಿ, ಒಂದು ಮೇಟಿಯವರ ಕುಟುಂಬಕ್ಕೆ ಸಿಂಪತಿ ಇತ್ತು, ಎಸ್ ದಟ್ ಇಸ್ ಟ್ರೂ, ಅದು ಎಫೆಕ್ಟ್ ಆಗಿರಬಹುದು. ಸೊ ಅದರ ಜೊತೆಗೆ ದಟ್
ವೀರಣ್ಣ ಚರಂತಿಮಠ ಅವರು ಓಲ್ಡ್ ರಾಜಕಾರಣಿ. ಇವತ್ತು ಹಳೆಯ ರಾಜಕಾರಣಿಗಳನ್ನು ತಿರಸ್ಕರಿಸುವಂಥ ಒಂದು ಕಾಲ ಕೂಡ ಬಂದಿದೆ ಅಂತ ಅನಿಸುತ್ತೆ. ಇನ್ನು ಕಮಿಂಗ್ ಟು ದ ದಾವಣಗೆರೆ ಸೌತ್. ದಾವಣಗೆರೆಯಲ್ಲಿ ಭಾಳ ಮುಖ್ಯವಾದ ಸಮಸ್ಯೆ ಅಂದರೆ ಅಲ್ಲಿ ಲಿಂಗಾಯತರು ಸಮರ್ಥರನ್ನು ಬೆಂಬಲಿಸಿರುವ ಅನುಮಾನ ಇದೆ. ಅದಕ್ಕೆ ಶಾಮನೂರು ಕುಟುಂಬಕ್ಕೂ ಮತ್ತು ಬಿ ಜೆ ಪಿಯ ಒಳಗಡೆ ಇರುವ ಲಿಂಗಾಯತರು ಇರುವ ಸಂಬಂಧ. ಸೊ ಜಗದೀಶ್ ಶೆಟ್ಟರು ಅವರ ಫ್ಯಾಮಿಲಿಗೆ ಶಾಮನೂರು ಫ್ಯಾಮಿಲಿಗೆ ಇರುವ ಸಂಬಂಧ. ಸೊ ಹೀಗಾಗಿ ಅಲ್ಲಿ ಬಹುತೇಕ ಬಿ ಜೆ ಪಿ ಲಿಂಗಾಯತ ನಾಯಕರುಗಳ ಕೃತಜ್ಞತೆಯ ಕಾರಣದಿಂದ ಸಮರ್ಥವರಿಗೆ ಸಮರ್ಥನೆ ಮಾಡಿರ್ಬೋದು. ಅದರ ಜೊತೆಗೆ ಎಲ್ಲರಿಗೂ ಗೊತ್ತಿರೋದು ಇದು ಶಾಮನೂರವರು ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಇಬ್ಬರು ಮಕ್ಕಳನ್ನು ಗೆಲ್ಲಿಸಿ ಅಂತ ಹೇಳ್ಬಿಟ್ಟು ಭಾಷಣ ಮಾಡಿದರು. ಸೊ ಅದು ಆ ಕೃತಜ್ಞತೆ ಇರಬೇಕಲ್ವ. ಈಗ ಶಾಮನೂರು ಕೂಡ ಇಲ್ಲ, ಅವರ ಕುಟುಂಬದ ಕುಡಿ ಕೆಡಗಕೂಡದು ಅನ್ನುವ ತೀರ್ಮಾನಕ್ಕೂ ಲಿಂಗಾಯತರು ಬಂದಿರ್ಬೋದು. ಆದ್ದರಿಂದ ಮುಸ್ಲಿಂ ವೋಟ್ ಏನಿದೆ, ಸೊ SDPI ಕ್ಯಾಂಡಿಡೇಟು ಸಾಕಷ್ಟು ಮತಗಳನ್ನು ತೆಗೆದುಕೊಂಡಿದ್ದಾರೆ, ಇನ್ನೊಬ್ಬ ಅಭ್ಯರ್ಥಿ ಕೂಡ ತಗೊಂಡಿದ್ದಾರೆ. ಸೊ ಅದು ತಗೊಂಡಿದ್ದೇನೆ ಇವರು ಬೀಳೋದಕ್ಕೆ ಯಾಕೆ ಕಾರಣ ಆಗಿಲ್ಲ ಅಂದರೆ ಹೊರಗಡೆಯಿಂದ ಅವರಿಗೆ ದೊರಕಿದಂಥ ಬೆಂಬಲ. ಆ ಹೊರಗಡೆಯ ಬೆಂಬಲ ಇದೆಯಲ್ಲ ಲಿಂಗಾಯತರ ಬೆಂಬಲ ಅಂತ. ಸೊ ಆ ಬೆಂಬಲದಿಂದನೇ ಮೋಸ್ಟ್ ಪ್ರಾಬಬ್ಲಿ ಅಲ್ಲಿ ಅವರು ನಿಲ್ಲಿಸಿದಂತಹ ಬ್ಯಾಕ್ವರ್ಡ್ ಕ್ಲಾಸ್ ಅಭ್ಯರ್ಥಿ ಗೋವಿಂದ ಅಂತ ಅಂದರು. ಸೊ ಬಿ ಜೆ ಪಿ ಗೆಲ್ಲಲೇಬೇಕು ಅಂತಿದ್ದರೆ ಅವರ ಸ್ಟ್ರಾಟಜಿ ಡಿಫ್ರೆಂಟ್ ಆಗಿರಬೇಕಾಗಿತ್ತು. ಅದು ಬಾಗಲಕೋಟೆಯಲ್ಲೂ ಕೂಡ ಹಾಗೆಯೇ ದಕ್ಷಿಣದಲ್ಲೂ ಕೂಡ. ಆದ್ದರಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅಂತ ನಮ್ಮಲ್ಲೊಂದು ಗಾದೆ ಇದೆ ನೋಡಿ. ಆ ಸ್ಥಿತಿಯನ್ನು ಬಿ ಜೆ ಪಿ ತಂದುಕೊಡ್ತು. ಯಾಕೆಂದರೆ ಈ ಎರಡೂ ಕ್ಷೇತ್ರದಲ್ಲಿ ಒಂದರಲ್ಲಾದರೂ ಗೆದ್ದಿದ್ದರೆ ಬಿ ಜೆ ಪಿಯ ಆತ್ಮಸ್ಥೈರ್ಯ ಹೆಚ್ಚಾಯಿತು. ಮತ್ತು 2028ರ ಚುನಾವಣೆಗೆ ಅದು ಒಂದು ವೇದಿಕೆಯನ್ನು ಸೃಷ್ಟಿಸ್ತಿತ್ತು. ಅಷ್ಟೇ ಅಲ್ಲ, ಕಾಂಗ್ರೆಸ್ ಮೇಲೆ ಅದು ಬೀಳ್ತಾ ಇದ್ದ ಪರಿಣಾಮ. ಕಾಂಗ್ರೆಸ್ನಲ್ಲಿ ದಟ್ ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್ ನಡುವಿನ ಭಿನ್ನಮತ, ಅಧಿಕಾರ ಹಂಚಿಕೆ ಸೂತ್ರದ ಗಲಾಟೆ ಎಲ್ಲ ಇದೆಯಲ್ಲ, ಅದು ಮತ್ತೆ ತೀವ್ರ ರೂಪವನ್ನು ತಾಳ್ತಾ ಇದೆ. ಈಗ ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿರೋದ್ರಿಂದ ಕಾಂಗ್ರೆಸ್ ಒಳಗಿನ ಆಂತರಿಕ ಬಿಕ್ಕಟ್ಟಿಗೆ ಒಂದು ತಾತ್ಕಾಲಿಕವಾದ ತೇಪೆ ಏನಿದೆ ಅದು ಬೀಳುವ ಚಾನ್ಸಸ್ ಇದೆ. ಅದು ಕೂಡ ಬಿ ಜೆ ಪಿಗೆ ಅತಿ ದೊಡ್ಡ ಕೊರತೆ. ಆದ್ದರಿಂದ ಬಿ ಜೆ ಪಿ ಒಂದು ರಾಜಕೀಯ ಪಕ್ಷವಾಗಿ ದಟ್ ಸಮರ್ಥ ರಾಜಕೀಯ ಪಕ್ಷವಾಗಿ ಕೆಲಸ ಮಾಡಬೇಕಾದ ಬಿ ಜೆ ಪಿ ಈ ಚುನಾವಣೆಯನ್ನು ಮಾಡಿಲ್ಲ. ಯಾಕೆಂದರೆ ಸೊ ಅದು ಏನು ಬಿಡ್ರಿ, 2 ಕ್ಷೇತ್ರ ಕಾಂಗ್ರೆಸ್ ಆಯಿತು ತಗೊಂಡೋಯ್ತು ಅವರದವರಿಗೆ ಅನ್ನುವ ರೀತಿ ಇರಬಹುದು. ಅದ್ರ ಜೊತೆಗೆ ನಾನು ಹೇಳಿದಲ್ವ, ಈ ಇಂಟರ್ನಲ್ ಕನೆಕ್ಷನ್ಗಳು, ಈ ಕ್ರಾಸ್ ಕನೆಕ್ಷನ್ಗಳೇನಿವೆ, ಈ ಕ್ರಾಸ್ ಕನೆಕ್ಷನ್ ಕೂಡ ಗಂಭೀರವಾಗಿ ಬಿ ಜೆ ಪಿಗೆ ಎಫೆಕ್ಟ್ ಮಾಡಿದಂಗಾಗುತ್ತೆ. ಹಾಗಿದ್ದರೆ ಒಟ್ಟಾರೆಯಾಗಿ ಬಿ ಜೆ ಪಿ ನಾವು ವಿಲ್ ಹ್ಯಾವ್ ಟು ಥಿಂಕ್ ಅಬೌಟ್ ದರ್ ಸ್ಟ್ರಾಟಜಿ ಅಂತ. ಯಾವುದು ಸ್ಟ್ರಾಟಜಿ? ಒಂದು, ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರಿಗೆ ಅನುಭವ ಇದೆ, ಗೊತ್ತಿದೆ. ವಿಜೇಂದ್ರ ಯಡಿಯೂರಪ್ಪನವ್ರು ಕೇಳಿದರು ಸಾಕು, ಕರ್ನಾಟಕದಲ್ಲಿ ಕೋಮು ರಾಜಕಾರಣ ನಡೆಯಲ್ಲ. ನೀವು ರೈತ ಪರವಾದ ರಾಜಕಾರಣ ಮಾಡಿ ಅಧಿಕಾರಕ್ಕೆ ಬಂದರು ಯಡಿಯೂರಪ್ಪನವರು. ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತಂದು ಕೋಮು ರಾಜಕಾರಣದಿಂದ ಅಲ್ಲ. ಕರ್ನಾಟಕದ ಮಣ್ಣಲ್ಲಿ ಕೋಮುವಾದ ನಿಲ್ಲಲ್ಲ ಕಣ್ರಿ. ಇಲ್ಲಿ ಹಿಂಸೆ, ರಕ್ತಪಾತ, ಕೋಮುವಾದ, ಕನ್ನಡದ ಜನ ಅದನ್ನು ರಿಜೆಕ್ಟ್ ಮಾಡ್ತಾರೆ. ಇದಿಲ್ಲದೇ ಯತ್ನಾಳನ್ನು ತಂದು ನಿಲ್ಲಿಸಿ 4 ಜನ ತಪ್ಪಾಳೆ ಹೊಡಿತಾರೆ, ತಲೆ ಮೇಲೆ ಕೇಸರಿ ಟೋಪಿ ಹಾಕ್ಕೊಂಡು ಹೆಗಲ ಹಾಕ್ಕೊಂಡು ಅಂಥೇಳಿ ಅವ್ರು ಕರೆಸಿ ಅವ್ರ ಮುಸ್ಲಿಂ ವಿರೋಧ ಭಾಷಣ ಮಾಡಿ ಬಿ ಜೆ ಪಿ ಗೂಟ ಹೊಡಿಸ್ಕೊಂಡು. ಸೊ ಈಗ ಇದಕ್ಕೆ ಸ್ಟ್ರಾಟಜಿ ಏನಿದೆ, ಕಾರ್ಯತಂತ್ರ ಏನಿದೆ, ಆ ಕಾರ್ಯತಂತ್ರವನ್ನು ಬಿ ಜೆ ಪಿ ಬದಲಿಸ್ಕೋಬೇಕಾಗಿದೆ. ಅಂದರೆ ನೀವು ಉತ್ತರ ಭಾರತದಲ್ಲಿ ಯಾವ ಸ್ಟ್ರಾಟಜಿಯನ್ನು ಅನುಸರಿಸ್ತೀರೋ ಆ ಸ್ಟ್ರಾಟಜಿ ಇಲ್ಲಿ ವರ್ಕೌಟ್ ಆಗುವ ಸಂಭವ ಕಡಿಮೆ. ಸೊ ಆದ್ದರಿಂದ ರೈತ ಪರವಾದ ಒಂದು ಪಕ್ಷವಾಗಿ ಮತ್ತು ಕನ್ನಡದ ಜನ ಏನಿದ್ದಾರೆ ಅವರ ಬದುಕಿಗೆ ಸಂಬಂಧಪಟ್ಟ ವಿಚಾರವನ್ನು ಆದ್ಯತೆಯ ಮೇಲೆ ತೆಗೆದುಕೊಂಡು ಹೋರಾಟ ಮಾಡಿದರೆ ಆಗ ಬಿ ಜೆ ಪಿ ಇನ್ನಷ್ಟು ಶಕ್ತಿಯುತ ಆಗುತ್ತೆ. ಅದು ಇಲ್ಲದಿದ್ದರೆ ಇವತ್ತಿನ ಸಿದ್ದರಾಮಯ್ಯ, DK ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ಸನ್ನು ಸೋಲಿಸೋದಕ್ಕೆ ಕಷ್ಟ. ಬಿ ಜೆ ಪಿ ಹಾಗಿದ್ದರೆ ಥಿಂಕ್ ಮಾಡುತ್ತಾ? ಮೋಸ್ಟ್ ಪ್ರಾಬೆಲಿ. ಯಾಕೆಂದರೆ ವಿಜೇಂದ್ರ ಇಡೀ ಈ ಒಂದು ಬಿ ಜೆ ಪಿಗೆ ಮತ್ತೆ ಅವರ ತಂದೆಯಂತೆ ರೈತ ಪರವಾದ ಒಂದು ಪಕ್ಷವಾಗಿ ಬದಲಿಸುವ ಯತ್ನವನ್ನು ಮಾಡಿದರು. ಹಲವು ಕಡೆ ರೈತ ಚಳವಳಿಗೆ ಅವರು ಬೆಂಬಲವನ್ನು ಕೊಟ್ಟರು. ಆದ್ದರಿಂದ ಈ ಚುನಾವಣೆಯಿಂದ ಅವರು ಕಲಿಬೇಕಾದ ಪಾಠ ಅಂತಂದರೆ ತಮ್ಮ ಸ್ಟ್ರಾಟಜಿಯನ್ನು ಬದಲಿಸೋದು, ತಮ್ಮ ಕಾರ್ಯತಂತ್ರವನ್ನು ಬದಲಿಸೋದು ಮತ್ತು ಇಡೀ ಕರ್ನಾಟಕದ ಸಂದರ್ಭದಲ್ಲಿ
ಈ ಕೋಮುವಾದಿ ಭಾಷಣಗಳನ್ನು ಹೊಡೆಯುವವರು, ಮುಸ್ಲಿಂ ವಿರೋಧಿ ಭಾಷಣಗಳನ್ನು ಯಾರು ಹೊಡಿತಾರೆ ಅವ್ರನ್ನ ದೂರ ಇಟ್ಟರೆ ಮಾತ್ರ ಬಿ ಜೆ ಪಿಗೆ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ಸನ್ನು ಎದುರಿಸುವ ಶಕ್ತಿ ಬರ್ಬೋದು.